of all, I wish you all happy Republic Day. मेरा मुल्क मेरा देश मेरा है वतन, शांति का उन्नति का प्यार का चमन, जिसके वास्ते निसार है मेरा मेरा तन आवतन आवतन आवतन, जाने मन जाने मन जाने मन, आवतन आवतन आवतन, जाने मन जाने मन जाने मन। अपने इस चमन को स्वर्ग हम बनाएंगे, कोना कोना अपने देश का सजाएंगे, जश्न होगे जिंदगी होगे सब मगन, होगे सब मगन, जिसके वास्ते निसार है मेरा मन मेरा तन आवतन आवतन आवतन, जाने मन जाने मन जाने मन। मेरा मुल्क मेरा देश मेरा है वतन, शांति का उन्नति का प्यार का चमन, जिसके वास्ते निसार है मेरा मन मेरा तन आवतन आवतन आवतन, जाने मन जाने मन जाने मन। आप सभी को गणतंत्र दिवस की हार्दिक शुभकामनाएं। On this day, on this historic moment, in 1950, the Constitution of our India came into force, which made this event more democratic republic. 1930 ಲಾಹೋರ್ ಅಧಿವೇಶನದ ದಿನದ ಸವಿನೆನಪಿಗಾಗಿ ಮುಂದೆ 1950 ಜನವರಿ 26ರಂದು ಸಂವಿಧಾನವು ಜಾರಿಗೆ ಬಂದಿತು. ಈ ದಿನಕ್ಕೆ ಅಷ್ಟೊಂದು ಮಹತ್ವ ಏಕೆಂದರೆ ಭಾರತದ ಸಂವಿಧಾನವು ಜಾರಿಗೆ ಬಂದ ಕಾರಣದಿಂದಲೇ ಪ್ರತಿಯೊಬ್ಬ ಪ್ರಜೆಗೂ ಬೇಕಾದ ಸಮಾನ ಶಿಕ್ಷಣ ಹಾಗೂ ಪ್ರತಿಯೊಬ್ಬರಿಗೂ ಬೇಕಾದ ಮೂಲಭೂತ ಹಕ್ಕುಗಳು, ಶಿಕ್ಷಣದ ಹಕ್ಕುಗಳು ಇವೆಲ್ಲ ಸಿಕ್ಕಿತ್ತು. The Constitution of India is the supreme law of India. Dr. Bhimrao Ambedkar was the father of the Constitution of India. Our Constitution of India was completed in 2 years, 11 months and 18 days. It is the longest written constitution in the world. It guides and makes the government system work smooth. हमारा संविधान हमें अधिकार और कर्तव्य सिखाता है। यह दिन हमें भाईचारे और एकता का संदेश देता है। हमारे स्वतंत्रता सेनानियों ने हमें आज़ादी दिलाने के लिए बहुत त्याग और बलिदान दिया है। भारतीय सेना के जवान अपनी शक्ति अनुशासन ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಮೊದಲ ರಾಷ್ಟ್ರಪತಿಗಳಾಗಿ ತಮ್ಮ ಅವಧಿಯನ್ನು ಪ್ರಾರಂಭಿಸಿದರು. ನಮ್ಮ ಸಂವಿಧಾನವು ಜಾರಿಗೆ ಬಂದ ಆ ಸುದಿನದ ಸವಿನೆನಪಿಗಾಗಿ ಪ್ರತಿ ವರ್ಷ ಜನವರಿ 26ರಂದು ಭಾರತಾದ್ಯಂತ ಗಣರಾಜ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿದ್ದೇವೆ. ಸ್ನೇಹಿತರೆ, ಭಾರತದ ಪ್ರಜೆಗಳನ್ನು ಆಳುವ ಶಾಸಕಾಂಗ, ನ್ಯಾಯ ಒದಗಿಸುವ ನ್ಯಾಯಾಂಗ ಮತ್ತು ಜನಗಳಿಗಾಗಿ ಕೆಲಸ ಮಾಡುವ ಕಾರ್ಯಾಂಗಗಳು ಹೇಗಿರಬೇಕು, ಯಾವೆಲ್ಲ ನೀತಿ ನಿಯಮಗಳನ್ನು, ಕಟ್ಟಳೆಗಳನ್ನು ಅವರು ಪಾಲಿಸಬೇಕು ಎಂಬೆಲ್ಲ ಸೂಚನೆಗಳನ್ನು ಹಾಕಿಕೊಟ್ಟ ಸಮಗ್ರ ಮಾಹಿತಿಗಳ ಮುಖ್ಯವೇ ಸಂವಿಧಾನ. ಆದ್ಮೇಲೆ ಭಾರತ ಸಂವಿಧಾನ ಸಂಪೂರ್ಣವಾಗಿ ಕೈಬರಹದಲ್ಲಿಯೇ ಬರೆಯಲಾಗಿದೆ. ಪಾರ್ಲಿಮೆಂಟ್ನ ಲೈಬ್ರರಿಯಲ್ಲಿ ಇಂದಿಗೂ ಸಹ ಕೈಬರಹದಲ್ಲಿ ಬರೆಯಲಾದ ಪ್ರತಿಗಳನ್ನು ಸಂರಕ್ಷಿಸಿ ಇಡಲಾಗಿದೆ. ಅಷ್ಟೇ ಅಲ್ಲ, ಕೈಬರಹದಲ್ಲಿ ಬರೆಯಲಾದ ವಿಶ್ವದ ಅತಿ ದೊಡ್ಡ ಸಂವಿಧಾನ ನಮ್ಮದಾಗಿದೆ. ನಾವು ಒಂದು ರಾಷ್ಟ್ರವಾಗಿ ಸಾಕಷ್ಟು ಸಾಮಾಜಿಕ ಮತ್ತು ಆರ್ಥಿಕ ಯಶಸ್ಸನ್ನು ಕಂಡಿದ್ದರೂ ಸಹ ಮಾಲಿನ್ಯಗಳಂತಹ ನೂರಾರು ಅಡೆತಡೆಗಳು ನಮ್ಮ ಮುಂದಿವೆ. ಸ್ನೇಹಿತರೆ, ಈ ಎಲ್ಲ ಸವಾಲುಗಳನ್ನು ಎದುರಿಸಿ ಬಲಿಷ್ಠ ರಾಷ್ಟ್ರ ನಿರ್ಮಾಣ ಮಾಡುವುದು ಭಾರತೀಯರಾದ ನಮ್ಮ ನಿಮ್ಮೆಲ್ಲ ಕರ್ತವ್ಯವಾಗಬೇಕಿದೆ. ಈ ಸಂದರ್ಭದಲ್ಲಿ ಕವಿಯೊಬ್ಬರ ಮಾತು ನೆನಪಾಗುತ್ತಿದೆ. ಹಿಂದೆ ಗುರು ಮುಂದೆ ಗುರಿ, ಹಿಂದೆ ಗುರು ಮುಂದೆ ಗುರಿ, ಮುನ್ನುಗ್ಗಿ ನಾ ನಡೆದಿರಲು ನಾ ಧೀರನಲ್ಲದೆ ಮತ್ತೇನು, ಹಿಂದೆ ಗುರು ಇರದೆ ಮುಂದೆ ಗುರಿ ಇರದೆ, ಕೈಕಟ್ಟಿ ನೀ ಕುಳಿದರೆ ನೀ ಹೇಡಿಯಲ್ಲದೆ ಮತ್ತೇನು ಎಂಥ ಅರ್ಥಪೂರ್ಣ ಸಾಲುಗಳಲ್ಲವೇ ಗೆಳೆಯರೆ. ಈ ನಿಟ್ಟಿನಲ್ಲಿ ನಾವೆಲ್ಲ ನಮ್ಮ ಕರ್ತವ್ಯಗಳನ್ನು ಅಚ್ಚುಕಟ್ಟಾಗಿ ಪಾಲಿಸುತ್ತಾ ದೇಶದ ಪ್ರಗತಿಯಲ್ಲಿ ಕೈ ಜೋಡಿಸೋಣ. ನಮ್ಮ ದೇಶ ಭಾರತವನ್ನು ವಿಶ್ವಗುರು ಭಾರತವನ್ನಾಗಿಸೋಣ. ಕೊನೆಯದಾಗಿ ಹೊಟ್ಟೆಗೆನ್ನ ನೀಡುವ ರೈತ, ಗಡಿಯಲ್ಲಿ ದೇಶ ಕಾಯುವ ಯೋಧ, ಇವರಿಬ್ಬರು ನಮ್ಮ ದೇಶದ ಎರಡು ಕಣ್ಣುಗಳಿದ್ದಂತೆ. ರೈತ ಕಣ್ಣೀರಿಟ್ಟರೆ ದೇಶದಲ್ಲಿ ರಕ್ತದ ಹೊಳೆಯೇ ಹರಿದಿತ್ತು. ಗಡಿಯಲ್ಲಿರುವ ಸೈನಿಕರನ್ನು ನಿರ್ಲಕ್ಷಿಸಿದರೆ ಮತ್ತೆ ನನ್ನ ದೇಶ
ಗುಲಾಮಗಿರಿಗೆ ತಳ್ಳಲ್ಪಟ್ಟಿದ್ದು. ಇವರಿರುವರ ವೈದಿಗಾಗಿ ಸದಾ ಆಶಿಸೋಣ ಎಂಬ ಆಶಯದೊಂದಿಗೆ ನನ್ನೆರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ.